ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ನಾನು ಈ ವಿಚಾರವಾಗಿ ಭೈರತಿ ಸುರೇಶ್ ಅವರು ಕೂಡ ಪತ್ರ ಬರ್ತಿದ್ವಿ ಅಂತ ಹೇಳಿದ್ದಾರೆ. ನೋಡಿ, ಸುಮ್ಮನೆ ಗಾಳಿಲಿ ಗುಂಡೊಡೆಯುವಂತ ಕೆಲಸ ಮಾಡಬಾರ್ದು. ಕಾಂಟ್ರಾಕ್ಟರ್ಸ್ ಅಂದು ಯಾವ ಮಧ್ಯವರ್ತಿಗಳು ಯಾರು ಏನು ಅಂತ ಸಾಕ್ಷಿ ಸಮೇತ ಹೇಳಿದ್ರೆ ಅದಕ್ಕೊಂದು ಬೆಲೆ ಇದೆ. ಇದೇ ಡೈಲಿ ಇದೇ ಚಾಳಿ ಆದ್ರೆ ಏನ್ ಮಾಡೋದು ನಾವು? ಇಲಾಖೆ ನಡೆಸೋದು ಹೆಂಗೆ? ಟೆಂಡರ್ ಕೊಡೋದಕ್ಕೂ ಮಿನಿಸ್ಟ್ರಿಗೆ ಏನ್ ಸಂಬಂಧ ಇರ್ತದೆ? ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಇನ್ಎಲಿಜಿಬಲ್ ಇರ್ತಾರೆ, ಅವ್ರಿಗೆಲ್ಲ ನೋಡಿ ಪತ್ರಗಳು ಯಾರು ಕರೆಕ್ಟ್ ಇರ್ತಾರೆ ಇಂಥವ್ರಿಗೆ. ಈಗ ಹೆಬ್ಬಾಳದಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಹೆಬ್ಬಾಳದಲ್ಲೇ ಕೊಡ್ಬೇಕಾ? ಸುಮ್ನೆ ಎಕ್ಸಾಂಪಲ್, ಈಗೆಲ್ಲೋ ಮೈಸೂರಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೆದ್ರೆ ಮೈಸೂರಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅಂತ ಮೈಸೂರವ್ರಿಗೆ ಕೊಡ್ಬೇಕಾ? ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಅದಕ್ಕೆ ಕರೆಕ್ಟ್ ಇರ್ತಾರೆ ಅವ್ರಿಗೇನೆ ಕೊಡೋಕೆ ಆಗುವಂತದ್ದು. ಸುಮ್ಮನೆ ಈ ತರ ಗಾಳಿಲಿ ಗುಂಡೊಡೆಯುವಂತ ಕೆಲಸ ಯಾರು ನಮ್ಮ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷರು ಮಾಡಬಾರ್ದು. ಇದು ಸುಮ್ಮನೆ ಇದು ಯಾವ್ದಾದ್ರು ಸಾಕ್ಷಿ ಇದ್ದು ಈ ತರದ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಇದ್ರೆ ಕೊಡ್ಬೋದು. ಇದೆಲ್ಲ ಟ್ರಾನ್ಸ್ಪರೆಂಟ್ ಆಕ್ಟ್. ಟ್ರಾನ್ಸ್ಪರೆಂಟ್ ಅಲ್ಲಿ ಯಾರಿಗೂ ಒಬ್ಬನಿಗೂ ಯಾರು ಸಹಾಯ ಮಾಡಕ್ಕಾಗಲ್ಲ. ಮಿನಿಸ್ಟರ್ ಮಾಡಕ್ಕಾಗಲ್ಲ, ಅಧಿಕಾರಿಗಳು ಮಾಡಕ್ಕಾಗಲ್ಲ. ಟ್ರಾನ್ಸ್ಪರೆಂಟ್ ಆಕ್ಟ್ ಅಲ್ಲಿ ಎಷ್ಟು ಲೋಯೆಸ್ಟ್ ಯಾವ್ದು, ಹೈಯೆಸ್ಟ್ ಯಾವ್ದು, ಎಷ್ಟು ಪರ್ಸೆಂಟ್, ಏನ್ ಕೆಲಸ, ಏನ್ ವೆಹಿಕಲ್ಸ್, ಏನ್ RMC ಯಾವ್ಯಾವ್ದು ಏನಿದೆ ಅವ್ರಿಗೇನೆ ಕೊಡಕ್ ಬರೋದು. ಸುಮ್ನೆ ಅವ್ರೇನೇನೋ ಹೇಳಿದ್ರೆ ಇದಕ್ಕೆಲ್ಲ ನಾವು ಉತ್ತರ ಕೊಟ್ರೆ ಸರಿ ಇಲ್ಲ. ಇದು ಕಾನೂನು ಪ್ರಕಾರ ಯಾವರಿಗೆ ಅಧಿಕೃತವಾಗಿ ಯಾರು ಅರ್ಹರಾಗ್ತಾರೆ ಅವ್ರಿಗೇನೆ ಟೆಂಡರ್ ಕೊಡುವಂತದ್ದು. ಸಾಕ್ಷಿ ಸಮೇತ ಹೇಳ್ಬೇಕಷ್ಟೇ. ಇಲ್ಲ, ಬಿಲ್ ರಿಲೀಸ್ ಮಾಡಕ್ ನಾವ್ ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ನಾವು ಬಿಲ್ ರಿಲೀಸ್ ಮಾಡಕ್ ಈಗಾಗಲೇ ಫೈನಾನ್ಸ್ ಅವ್ರು ಹೇಳಿದ್ದಾರೆ. ಅಮೃತ್ 1 ಅಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಆಗಂತ ಕೆಲಸಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಪತ್ರ ಬರೆದಿದ್ರು. ನನ್ನ ಹತ್ರ ಬಂದು ಭೇಟಿ ಮಾಡಿದ್ರು ಮಂಜುನಾಥ್. ಅದ್ರ ಪ್ರಕಾರ ನಾವು ಕ್ರಮ ತಗೊಂಡಿದ್ದೀವಿ. ಈಗ ಫೈನಾನ್ಸ್ ಅವರು ಹೇಳಿದ್ದಾರೆ ಅದೊಂದು 500 ಕೋಟಿ ಬ್ಯಾಲೆನ್ಸ್ ಇದೆ, 300 ಕೋಟಿ 200ರಿಂದ 300 ಕೋಟಿ ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ. ಮಾಡಿದ ತಕ್ಷಣ ಸೀನಿಯಾರಿಟಿ ಯಾರ್ಯಾರು ಇದೆಯೋ ಆ ದುಡ್ಡೆಲ್ಲ ಕೊಡ್ತೀವಿ. ಬಟ್ ಈ ಸೆಂಟ್ರಲ್ ಏಜೆಂಟ್ಸ್ ಇವೆಲ್ಲ ಸುಮ್ನೆ ಮಾತಾಡಬಾರ್ದು ಅದನ್ನೆಲ್ಲ. ಇಲ್ಲ, ಆ ಪತ್ರ ಆತರ ಅಲ್ಲಮ್ಮ, ನನಗೆ ಭೇಟಿ ಮಾಡಿದ್ರು, ಬಿಲ್ಸ್ ಕೊಡ್ತಾ ಇಲ್ಲ ಅಂತ ಭೇಟಿ ಮಾಡಿದ್ರು, ಪ್ಯಾಕೇಜ್ ಮಾಡಬಾರ್ದು ಅಂತ ಭೇಟಿ ಮಾಡಿದ್ರು. ಈಗ 1500 ಟೆಂಡರ್ಸ್ ಇರ್ತದೆ, ಕೆಲಸ ವರ್ಕ್ಸ್ ಇರ್ತದೆ. 1500 ಟೆಂಡರ್ ಮಾಡಕ್ ಆಗ್ತದಾ? ಪ್ಯಾಕೇಜ್ ಮಾಡಿ ಆಯಾ ಕಾನ್ಸ್ಟಿಟ್ಯೂನ್ಸಿಗೆ, ಆಯಾ ಜಿಲ್ಲೆಗೆ, ಮಹಾನಗರ ಪಾಲಿಕೆ ಪ್ರಕಾರ ನಾವು ಪ್ಯಾಕೇಜ್ ಮಾಡಿ ಮಾಡ್ತಾರೆ ಅಧಿಕಾರಿಗಳು. ಯಾರು ಎಲಿಜಿಬಲ್ ಇರ್ತಾರೋ ಅವರೇ ಎಲಿಜಿಬಲ್ ಆದ್ರೆ ಅವ್ರಿಗೆ ಕೊಡ್ತಾರೆ. ಅದರಿಂದ 1500 ಕೆಲ್ಸಕ್ಕೆ 1500 ಪ್ಯಾಕೇಜ್ ಮಾಡಕ್ ಆಗ್ತದ? 100 ಪೇಜ್ ಕೊಡ್ಬೇಕಾಗ್ತದ ಅಡ್ವರ್ಟೈಸ್ ಅವಾಗ? ಇದೆಲ್ಲ ಯೋಚನೆ ಮಾಡ್ಬೇಕು. ಮಂಗಾತ ಸುಮ್ನೆ ಯಾಕೆ ಆರೋಪ ಮಾಡ್ತಾರೆ ಅಂತ ನೀವೇ ಅವ್ರನ್ನ ಕೇಳ್ಬೇಕು. ಎಲ್ಲಾ ಇಲಾಖೆಯಲ್ಲಿ ಮಾಡವ್ರೆ. ಮತ್ತೆ ಯಾವ್ದು ಸಾಕ್ಷಿಗಳ ಸಮೇತ ಹೇಳ್ಬೇಕು. ಬಿಲ್ ರಿಲೀಸ್ ಮಾಡಕ್ಕೆ ಫೈನಾನ್ಸ್ ಅವರು ಒಪ್ಕೊಂಡಿದ್ದಾರೆ. ಈ ಸೆಷನ್ ಆದ್ಮೇಲೆ 200 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಿಜೆಪಿ ಸರ್ಕಾರದಲ್ಲಿ ಆದಂತ ಕೆಲಸಗಳಿಗೆ ಬಿಲ್ ಕೊಡುವಂತ ಕೆಲಸ ಮಾಡ್ತೀವಿ. ಇದು ವೃಥಾ ಆರೋಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.